ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಏಷ್ಯನ್ ಪೇಂಟ್ಸ್ ಕಳೆದ 83 ವರ್ಷಗಳಿಂದ ಪೇಂಟ್ ಇಂಡಸ್ಟ್ರಿಯ ಮಹಾರಾಜನಂತೆ ಕಂಗೊಳಿಸುತ್ತಿದೆ. ಮಗ, ತಂದೆ, ಅಜ್ಜ ಹೀಗೆ 3 ಪೀಳಿಗೆಯ ಜನರು ಈ ಖ್ಯಾತ ಕಂಪನಿಯ ಬಣ್ಣಗಳನ್ನ ತಮ್ಮ ಮನೆ, ಕಚೇರಿ, ಅಂಗಡಿಗಳ ವಾಲ್ಗಳಿಗೆ ಬಳಸಿದ್ದಾರೆ. ಅವರೆಲ್ಲರ ಮೊದಲ ಆಯ್ಕೆ ಏಷ್ಯನ್ ಪೇಂಟ್ಸೇ ಆಗಿತ್ತು ಅನ್ನೋದು ಸುಳ್ಳೇನಲ್ಲ. ಹೀಗೆ ಹಲವು ಐತಿಹಾಸಿಕ ಹೆಜ್ಜೆಗಳ ಮೂಲಕ ಭಾರತೀಯರ ಮನೆ ಮಾತಾಗಿದ್ದ ಏಷ್ಯನ್ ಪೇಂಟ್ಸ್ ಬದಲಾದ ಕಾಲಘಟ್ಟದಲ್ಲಿ ಬಹಳ ತುರುಸಿನ ಸ್ಪರ್ಧೆ ಎದುರಿಸ್ತಾ ಇದೆ. ತಾಂತ್ರಿಕವಾಗಿ ಸಂಸ್ಥೆ ಸಾಕಷ್ಟು ಬದಲಾವಣೆಯನ್ನ ಕಂಡಿದೆ. ಹಾಗಾದ್ರೆ ನಿಜಕ್ಕೂ ಏಷ್ಯನ್ ಪೇಂಟ್ಸ್ ಪೈಪೋಟಿ ಎದುರಿಸ್ತಾ ಇದೆಯಾ? ಈ ಬಣ್ಣದ ಸಂಸ್ಥೆ ಹುಟ್ಟಿದ್ದೇಗೆ? ಬ್ರಿಟಿಷ್ ಕಂಪನಿಗಳಿಗೂ ಸೆಡ್ ಹೊಡೆದಿದ್ದ ಏಷ್ಯನ್ ಪೇಂಟ್ಸ್ ಬಣ್ಣಗಳ ಗುಣಮಟ್ಟದ ಗುಟ್ಟೇನು? ಇದೆಲ್ಲವನ್ನ ಇಂದಿನ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದು 1942ರ ಸಮಯ. ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ತಾರಕಕ್ಕೇರಿದ್ದ ಕಾಲಘಟ್ಟ. ಅತ್ತ ಬೀದಿಗಳಲ್ಲಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಹೊಂದಲು ಸ್ವಾತಂತ್ರ್ಯ ಚಳವಳಿ ನಡೀತಾ ಇದ್ರೆ, ಇತ್ತ ಮುಂಬೈನ ಸಣ್ಣ ಗ್ಯಾರೇಜ್ ಕೊಠಡಿಯೊಂದರಲ್ಲಿ ಪೇಂಟ್ಸ್ ವಿಚಾರದಲ್ಲಿ ಸ್ವಾವಲಂಬನೆಯ ಬೀಜ ಬಿತ್ತಲಾಗುತ್ತಿತ್ತು. 4 ಯುವಕರು ಭಾರತದ ಬಣ್ಣದ ಲೋಕಕ್ಕೆ ರಂಗು ತುಂಬುತ್ತಿದ್ದರು. ಅಂದಿನ ಸಮಯದಲ್ಲಿ ಇಡೀ ಪೇಂಟ್ ಕ್ಷೇತ್ರ ಆಂಗ್ಲರ ಕಪಿಮುಷ್ಟಿಯಲ್ಲೇ ಇತ್ತು. ಇಂಗ್ಲೆಂಡ್ನಿಂದ ಬರುವ ಬಣ್ಣಗಳೇ ಮಾರುಕಟ್ಟೆಯಲ್ಲಿ ಬಿಕರಿಯಾಗುತ್ತಿದ್ದವು. ಭಾರತೀಯ ಬಣ್ಣಗಳ ಬ್ರ್ಯಾಂಡ್ಗಳನ್ನ ಕೇಳೋರೆ ಇರಲಿಲ್ಲ. ಆದ್ರೆ 2ನೇ ಜಾಗತಿಕ ಯುದ್ಧದ ವೇಳೆ ಸಮಯ ಬದಲಾಯಿತು. ವಿಶ್ವಯುದ್ಧ ಹಾಗೂ ಭಾರತದಲ್ಲಿ ಚಲೆಜಾವ್ ಚಳವಳಿ ತಾರಕಕ್ಕೇರಿದ ಪರಿಣಾಮ ಬ್ರಿಟಿಷರು ಇಂಗ್ಲೆಂಡ್ನಿಂದ ಪೇಂಟ್ಗಳ ಆಮದನ್ನ ಕೆಲ ಕಾಲ ಸ್ಥಗಿತಗೊಳಿಸಿದ್ರು. ಇದರಿಂದ ಮಾರುಕಟ್ಟೆಯಲ್ಲಿ ಬಣ್ಣಗಳ ಆಯ್ಕೆಯೇ ಇರಲಿಲ್ಲ. ಅಸಲಿಗೆ ಅಂದು ಪೇಂಟ್ ಮಾರುಕಟ್ಟೆಯಲ್ಲಿ ದೇಶೀಯ ಬಣ್ಣದ ಬ್ರ್ಯಾಂಡ್ ಶಾಲಿಮಾರ್ ಪೇಂಟ್ಸ್ ಸಾಕಷ್ಟು ಜನಪ್ರಿಯವಾಗತೊಡಗಿತ್ತು. ಒಂದು ರೀತಿಯಲ್ಲಿ ಸೊರಗಿದ ಸ್ಥಿತಿಯಲ್ಲಿತ್ತು. ಇದನ್ನೇ ಗಮನಿಸಿದ ಚಂಪಕ್ಲಾಲ್ ಚೋಕ್ಸೆ ತಾವ್ಯಾಕೆ ಈ ಪೇಂಟ್ಸ್ ಬರವನ್ನ ನೀಗಿಸಬಾರದು ಅಂದುಕೊಂಡು ಫೀಲ್ಡ್ಗಿಳಿದ್ರು. ಹಾಗಂತ ಇದು ಒಬ್ಬರೇ ಮಾಡುವಂತ ಕೆಲಸವಲ್ಲ ಅನ್ನುವ ಅರಿವು ಚಂಪಕ್ಲಾಲ್ ಅವರಿಗಿತ್ತು. ಹೀಗಾಗಿ ತಮ್ಮ ಇತರೆ 3 ಗೆಳೆಯರನ್ನ ಒಗ್ಗೂಡಿಸಿಕೊಂಡು ಅಖಾಡಕ್ಕಿಳಿತಾರೆ. ಮುಂಬೈನ ಕಿರಿದಾದ ಗ್ಯಾರೇಜ್ ಶೆಡ್ ಒಂದರಲ್ಲಿ 3 ಗೆಳೆಯರೊಂದಿಗೆ ಪೇಂಟ್ಸ್ ತಯಾರಿಕೆಯ ಕೆಲಸ ಆರಂಭವಾಗಿತ್ತು. ಅಂದುಕೊಂಡಂತೆ ಪೇಂಟ್ಸ್ ರೆಡಿಯಾಗಿತ್ತು. ಆರಂಭದಲ್ಲಿ ಕ್ವಾಲಿಟಿ ಚೆಕ್ ಬಳಿಕ ಪ್ಯಾಕೇಜಿಂಗ್, ದರ ನಿಗದಿ ಸೇರಿದಂತೆ ಪ್ರೊಡಕ್ಷನ್ಗೆ ಸಂಬಂಧಿಸಿದ ಎಲ್ಲಾ ಕೆಲಸಗಳನ್ನ ಮಾಡಲಾಯಿತು. ಬಳಿಕ ಪೇಂಟ್ಸ್ಗೆ ಏಷ್ಯನ್ ಪೇಂಟ್ಸ್ ಅಂತ ಹೆಸರಿಡಲಾಯಿತು. ಇನ್ನೇನು ಬಣ್ಣದ ಡಬ್ಬಿಗಳನ್ನ ಮಾರುಕಟ್ಟೆಗೆ ಪರಿಚಯಿಸಬೇಕು ಅಂದುಕೊಂಡು ವಿತರಕರ ಬಳಿ ಹೋಗಲಾಯಿತು. ಆದರೆ ಆರಂಭದಲ್ಲೇ ವಿಘ್ನ ಅನ್ನುವ ಹಾಗೆ ಪೇಂಟ್ಸ್ ವಿತರಕರು ಹೊಸ ಬ್ರ್ಯಾಂಡ್ ಎನ್ನುವ ಕಾರಣಕ್ಕೆ ಏಷ್ಯನ್ ಪೇಂಟ್ಸ್ ಮಾರಾಟಕ್ಕೆ ನಿರಾಕರಿಸಿದ್ರು. ಇದರಿಂದ ಗೆಳೆಯರಿಗೆ ದೊಡ್ಡ ನಿರಾಸೆಯೇ ಆಯಿತು. ಆದರೆ ಹಾಗಂತ ಸುಮ್ಮನೆ ಕುಳಿತುಕೊಳ್ಳುವಂತಿರಲಿಲ್ಲ. ಈ ವಿಚಾರದಲ್ಲಿ ಚಂಪಕ್ಲಾಲ್ ಒಂದು ನಿರ್ಧಾರಕ್ಕೆ ಬಂದ್ರು. ತಾವೇ ಖುದ್ದು ಗ್ರಾಹಕರ ಬಳಿ ಹೋಗೋಣ, ಚಿಲ್ಲರೆ ಅಂಗಡಿಕಾರರ ಮನವೊಲಿಸಿ ನೇರವಾಗಿ ಪೇಂಟ್ಸ್ ಮಾರಾಟ ಅಖಾಡಕ್ಕೆ ಇಳಿಯೋಣ ಅಂತ ನಿರ್ಧರಿಸಿದ್ರು. ಇದೇ ವೇಳೆ ಚಂಪಕ್ಲಾಲ್ ಒಂದು ವಿಷಯವನ್ನ ಗಮನಿಸಿದ್ರು. ಸಾಮಾನ್ಯವಾಗಿ ತಮಿಳುನಾಡಿನಲ್ಲಿ ಪೊಂಗಲ್ ವೇಳೆ ಪೇಂಟ್ಸ್ಗಳಿಂದ ನೆಲವನ್ನ ಸಿಂಗರಿಸುವ ಒಲೆ ಬಾಗಿಲುಗಳಿಗೆ ಬಣ್ಣ ಬಳಿಯುವ ಕೆಲಸ ನಡೆಯುತ್ತದೆ. ಹಾಗೆ ಕಾರ ಹುಣ್ಣಿಮೆ, ದೀಪಾವಳಿಯಲ್ಲಿ ಉತ್ತರ ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆ, ಟಗರುಗಳ ಸ್ಪರ್ಧೆ ನಡೆಯುತ್ತೆ. ಈ ಸ್ಪರ್ಧೆಯ ಸಂದರ್ಭಗಳಲ್ಲಿ ಎತ್ತು, ಎಮ್ಮೆ, ಕೋಣ, ಟಗರುಗಳ ಕೋಡುಗಳಿಗೆ ಬಣ್ಣ ಬಳಿಯಲಾಗುತ್ತೆ. ಇದಕ್ಕಾಗಿ ರೈತಾಪಿ ಜನರು ಪೇಂಟ್ಸ್ ಗಳನ್ನ ಬಳಸ್ತಾರೆ. ಆದರೆ ಈ ಸಮಯದಲ್ಲಿ ಪೇಂಟ್ಸ್ ಡಬ್ಬಿಗಳು ದೊಡ್ಡ ಗಾತ್ರದಲ್ಲೇ ಲಭ್ಯವಿರುತ್ತಿದ್ದವು. ಕಡಿಮೆ ಉಪಯೋಗಕ್ಕೆ ಅಗತ್ಯವಾದ ಕ್ವಾಂಟಿಟಿ ಡಬ್ಬಗಳು ಮಾರಾಟಕ್ಕೆ ಲಭ್ಯವಿರಲಿಲ್ಲ. ಇದರಿಂದ ಕೃಷಿಕರು ಅನಗತ್ಯವಾಗಿ ದೊಡ್ಡ ಬಾಕ್ಸ್ಗಳನ್ನೇ ಖರೀದಿಸಬೇಕಾಗ್ತಾ ಇತ್ತು. ಹೀಗಾಗಿ ಸಣ್ಣ ಸಣ್ಣ ಡಬ್ಬಿಗಳಲ್ಲಿ, ಅಂದ್ರೆ 100-200 ಗ್ರಾಂಗಳ ಡಬ್ಬಿಗಳಲ್ಲಿ ಪೇಂಟ್ ಅನ್ನ ಪರಿಚಯಿಸಿದ್ರೆ ಹೇಗೆ ಎನ್ನುವ ಪ್ಲಾನ್ ಹೊಳೆಯಿತು. 1945ರಲ್ಲಿ ಮೊದಲ ಬಾರಿಗೆ 50-100 ml ನ ಪೇಂಟ್ಸ್ ಮಿನಿ ಬಾಕ್ಸ್ಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಯಿತು. ಚಂಪಕ್ಲಾಲ್ ಅವರ ಈ ಪ್ರಯೋಗ ಏಷ್ಯನ್ ಪೇಂಟ್ಸ್ ಕಂಪನಿಯ ಅದೃಷ್ಟವನ್ನೇ ಬದಲಾಯಿಸಿತು. ಜನರು ಈ ಮಿನಿ ಡಬ್ಬಗಳಿಗೆ ನಿರೀಕ್ಷೆ ಮೀರಿ ಸ್ಪಂದಿಸಿದ್ರು. ಅಗತ್ಯವಿದ್ದಷ್ಟೇ ಪ್ರಮಾಣದಲ್ಲಿ ಬಣ್ಣದ ಡಬ್ಬಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಾಗಿದ್ದರಿಂದ ಜನರು ಅನಗತ್ಯ ಖರೀದಿ ಹೊರೆಯಿಂದ ಬಚಾವಾದ್ರು. ಇದು ಗ್ರಾಹಕರಿಗೂ ಒಂದು ರೀತಿಯಲ್ಲಿ ಅನುಕೂಲತೆ ಒದಗಿಸಿತು. ನೋಡುತ್ತಿದ್ದಂತೆ ಏಷ್ಯನ್ ಪೇಂಟ್ಸ್ ಹಳ್ಳಿಯಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಲು ಪ್ರಾರಂಭಿಸಿತು. ಜನರು ತಮ್ಮ ಮನೆಗಳ ಚೌಕಟ್ಟಿನಿಂದ ಹಿಡಿದು ಅಂಗಡಿಗಳ ಬಾಗಿಲು, ಗುಡಿ ಗೋಪುರಗಳ ಕಟ್ಟಡಗಳಿಗೂ
ಏಷ್ಯನ್ ಪೇಂಟ್ಸ್ಗಳನ್ನ ಬಳಸಲು ಪ್ರಾರಂಭಿಸಿದ್ರು. ಇದಾದ ಕೆಲವು ವರ್ಷಗಳ ಬಳಿಕ ದೊಡ್ಡ ನಗರಗಳ ಬಿಲ್ಡಿಂಗ್ಗಳು, ಇಮಾರತುಗಳು ಸಹ ಏಷ್ಯನ್ ಪೇಂಟ್ಸ್ನಿಂದ ರಂಗು ತುಂಬಿಕೊಂಡವು. ವಿಚಿತ್ರ ಅಂದ್ರೆ ಯಾವ ವಿತರಕರು ಅಂದು ಏಷ್ಯನ್ ಪೇಂಟ್ಸ್ ವಿತರಣೆಗೆ ನಿರಾಕರಿಸಿದ್ರೋ ಬಳಿಕ ಅವರೇ ಮುಂದೆ ಬಂದು ಪೇಂಟ್ಸ್ ವಿತರಣೆಯ ಹಕ್ಕು ನೀಡುವಂತೆ ಕಂಪನಿಯನ್ನ ಗೋಗರಿಯುವಂತಾಯಿತು. ಅಷ್ಟರ ಮಟ್ಟಿಗೆ ಏಷ್ಯನ್ ಪೇಂಟ್ಸ್ ಮಾರುಕಟ್ಟೆಯಲ್ಲಿ ಕಮಾಲ್ ಮಾಡಿತ್ತು. ಸ್ನೇಹಿತರೆ, ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿಯೇ ಸಾಗಿತ್ತು. ಏಷ್ಯನ್ ಪೇಂಟ್ಸ್ ಉತ್ತಮ ರೀತಿಯಲ್ಲೇ ನಡೆದಿತ್ತು. ಆದರೆ 1950ರಲ್ಲಿ ಚಂಪಕ್ಲಾಲ್ ಚೋಕ್ಸೆ ಅವರಿಗೆ ಪೇಂಟ್ಸ್ ಮಾರುಕಟ್ಟೆ ಏಕತಾನತೆಯಿಂದ ಕೂಡಿದೆ ಅನಿಸಲು ಶುರುವಾಯಿತು. ಅಂದು ಮಾರುಕಟ್ಟೆಯಲ್ಲಿದ್ದದ್ದು ಕೇವಲ ಎರಡು ವೆರೈಟಿಯ ಬಣ್ಣಗಳು, ಒಂದು ಡ್ರೈ ಡಿಸ್ಟೆಂಪರ್, ಮತ್ತೊಂದು ಪ್ಲಾಸ್ಟಿಕ್ ಇಮ್ಯುಲೇಷನ್ ಪೇಂಟ್. ಇದರಲ್ಲಿ ಡ್ರೈ ಡಿಸ್ಟೆಂಪರ್ ಪೇಂಟ್ ಬಹಳ ಕೆಟ್ಟದಾಗಿ ವಾಸನೆ ಬರ್ತಾ ಇತ್ತು, ಜೊತೆಗೆ ಬಹುಬೇಗನೆ ತನ್ನ ರಂಗು ಕಳೆದುಕೊಳ್ತಾ ಇತ್ತು, ಬಾಳಿಕೆ ಬರ್ತಾ ಇರಲಿಲ್ಲ. ಆದರೆ ಪ್ಲಾಸ್ಟಿಕ್ ಎಮ್ಯುಲೇಷನ್ ಪೇಂಟ್ ಬಾಳಿಕೆ ಏನೋ ಬರ್ತಾ ಇತ್ತು, ಆದರೆ ಇದು ಸಿಕ್ಕಾಪಟ್ಟೆ ದುಬಾರಿಯಾಗಿತ್ತು. ಸಾಮಾನ್ಯ ಜನರು ಇದನ್ನ ಬಳಸೋದು ಬಹಳವೇ ದುರ್ಲಭವಾಗಿತ್ತು. ಹೀಗಾಗಿ ಚಂಪಕ್ಲಾಲ್ ಇವೆರಡು ಗುಣಗಳು ಮಿಳಿತವಾಗಿರುವ ಹಾಗೂ ಗ್ರಾಹಕರಿಗೂ ಹೊರೆಯಾಗದಂತಹ ಬಣ್ಣವೊಂದನ್ನ ಹೊರತರುವ ಯೋಚನೆ ಮಾಡಿದ್ರು. ಅದರ ಪ್ರತಿಫಲವೇ ಟ್ರ್ಯಾಕ್ಟರ್ ಡಿಸ್ಟೆಂಪರ್. ಈ ಪೇಂಟ್ ಗುಣಮಟ್ಟದಲ್ಲೂ ಡ್ರೈ ಡಿಸ್ಟೆಂಪರ್ಗಿಂತ ಉತ್ತಮವಾಗಿತ್ತು, ಜೊತೆಗೆ ಬೆಲೆಯೂ ಕೂಡ ಗ್ರಾಹಕ ಸ್ನೇಹಿಯಾಗಿತ್ತು. ಹಲವು ವರ್ಷಗಳ ಕಾಲ ಇದು ಬಾಳಿಕೆ ಸಹ ಬರುತ್ತಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ಟ್ರ್ಯಾಕ್ಟರ್ ಡಿಸ್ಟೆಂಪರ್ ಅನ್ನ ಜನರು ಬಹುಬೇಗನೆ ಸ್ವೀಕರಿಸಿದ್ರು. ಬೇಡಿಕೆ ಅದೆಷ್ಟರ ಮಟ್ಟಿಗೆ ಏರಿತ್ತು ಅಂದ್ರೆ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದ್ವು. ಇದರ ಎಫೆಕ್ಟ್ ಅನ್ನುವ ಹಾಗೆ 2 ವರ್ಷದಲ್ಲಿ ಕಂಪನಿಯ ಆದಾಯ ಕೂಡ ಮುಗಿಲು ಮುಟ್ಟಿತ್ತು. 1952ರಲ್ಲಿ ಕಂಪನಿಯ ಆದಾಯ 23 ಕೋಟಿಗೆ ಏರಿತು. ಇದು ಅಂದಿನ ದಿನಮಾನಗಳಲ್ಲಿ ಅತ್ಯಧಿಕ ವರಮಾನವಾಗಿತ್ತು. ಈ ಯಶಸ್ಸಿನೊಂದಿಗೆ ಕಂಪನಿ ತನ್ನ ಬ್ರ್ಯಾಂಡಿಂಗ್ ಆಗಿ ಚಿತ್ತ ನೆಟ್ಟಿತು. ಇನ್ನಷ್ಟು ಆಕರ್ಷಕವಾಗಿ ಕಾಣುವಂತೆ, ಗ್ರಾಹಕರನ್ನ ಸೆಳೆಯುವಂತೆ ಮಾಡುವ ಪ್ರಯೋಗಗಳತ್ತ ಗಮನ ಹರಿಸಲಾಯಿತು. 1952ರಲ್ಲಿ ಕಂಪನಿ ಇದಕ್ಕಾಗಿ ಜಾಹೀರಾತು ಪ್ರಚುರಪಡಿಸಲು ಯೋಜನೆಯೊಂದನ್ನು ರೂಪಿಸಿತು. ಈ ಜಾಹೀರಾತು ಅಭಿಯಾನ ಕೇವಲ ಹೊಸ ಗ್ರಾಹಕರನ್ನ ಸೆಳೆಯೋದಷ್ಟೇ ಅಲ್ಲ, ಜೊತೆಗೆ ಹಳೆಯ ಗ್ರಾಹಕರನ್ನ ಹಿಡಿದಿಟ್ಟುಕೊಳ್ಳುವ ಯೋಚನೆ ಹೊಂದಿತ್ತು. ಅಲ್ಲದೆ ಇದು ಜನರ ಹೃದಯವನ್ನ ಮುಟ್ಟಬೇಕು ಅನ್ನೋದು ಕಂಪನಿಯ ನಿಲುವಾಗಿತ್ತು. ಇದಕ್ಕಾಗಿ ಅಂದಿನ ಜನಪ್ರಿಯ ಕಾರ್ಟೂನಿಸ್ಟ್ ಶ್ರೀ R.K. ಲಕ್ಷ್ಮಣ್ ಅವರನ್ನ ಕಂಪನಿ ಸಂಪರ್ಕಿಸಿತು. ಮೊದಲೇ ವ್ಯಂಗ್ಯ ಚಿತ್ರದಲ್ಲಿ ಮಹಾ ದೈತ್ಯರಾಗಿದ್ದ R.K. ಲಕ್ಷ್ಮಣ್ ಏಷ್ಯನ್ ಪೇಂಟ್ಸ್ಗಾಗಿ ನೆನಪಿಟ್ಕೊಳ್ಳುವಂತಹ ಹಾಗೆ ಜನರಿಗೆ ಸುಲಭವಾಗಿ ಕನೆಕ್ಟ್ ಆಗುವ ಚಿತ್ರವೊಂದನ್ನ ಬಿಡಿಸ್ಕೊಟ್ರು. ಈ ಚಿತ್ರಕ್ಕೆ ಗಟ್ಟು ಅಂತ ಹೆಸರಿಡಲಾಯಿತು. ಗಟ್ಟು ಒಬ್ಬ ಬಾಲಕನ ಚಿತ್ರವಾಗಿತ್ತು. ಕೈಯಲ್ಲಿ ಪೇಂಟ್ ಬ್ರಷ್ ಹಿಡಿದುಕೊಂಡು ಕೆದರಿದ ಕೂದಲಿನೊಂದಿಗೆ ನಗು ಮೊಗದಿಂದ ಕೂಡಿದ ತುಂಟ ಬಾಲಕನ ಚಿತ್ರ ಎಂತವರನ್ನ ಕೂಡ ಮೋಡಿ ಮಾಡುವಂತಿತ್ತು. ಈ ಚಿತ್ರದಲ್ಲಿರುವ ಬಾಲಕ ತಮ್ಮ ಮನೆಯ ಸದಸ್ಯನೇನೋ ಅನ್ನುವ ರೀತಿಯಲ್ಲಿ ಫೀಲ್ ಕೊಡ್ತಾ ಇತ್ತು. ಜೊತೆಗೆ ಅದಕ್ಕೆ ಇಡಲಾದ ಹೆಸರು ಕೂಡ ಅಷ್ಟೇ ಆಪ್ತವಾಗಿತ್ತು. ಇನ್ನು ಕಂಪನಿಯ ಜಾಹೀರಾತು ಅಭಿಯಾನದ ಅಂಗವಾಗಿ ಜನರ ಒಳಗೊಳ್ಳುವಿಕೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸ್ಪರ್ಧೆ ಕೂಡ ಆಯೋಜಿಸಿತ್ತು. ಈ ಜಾಹೀರಾತು ಬಾಲಕನ ಸರಿಯಾದ ಹೆಸರು ಹೇಳಿದವರಿಗೆ 500 ರೂಪಾಯಿ ಬಹುಮಾನ ಕೊಡೋದಾಗಿ ಘೋಷಣೆ ಮಾಡಲಾಯಿತು. ಅಚ್ಚರಿ ಅಂದ್ರೆ ಅಂದಿನ ಸಂದರ್ಭದಲ್ಲಿ ಬರೋಬ್ಬರಿ 47,000 ಜನ ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. ಆದರೆ ಗೆದ್ದವರು ಮಾತ್ರ 2 ಆಗಿದ್ರು. ಅಲ್ಲದೆ ಆಗಿನ ಸಮಯದಲ್ಲಿ 500 ಬಹುಮಾನ ದೊಡ್ಡ ಮೊತ್ತವೇ ಆಗಿತ್ತು. ದಿನಗಳೆದಂತೆ ಈ ಗಟ್ಟು ಕೇವಲ ಪಾತ್ರವಾಗಲಿಲ್ಲ, ಬದಲಾಗಿ ಕಂಪನಿಯ ಐಕಾನ್ ಆಗಿ ಹೊರಹೊಮ್ಮಿದ್ದ. ಕಂಪನಿ ಟ್ರ್ಯಾಕ್ಟರ್ ಡಿಸ್ಟೆಂಪರ್ಗಾಗಿ ಈ ಗಟ್ಟು ಚಿತ್ರವನ್ನೇ ಮುಖ್ಯ ರಾಯಭಾರಿಯನ್ನಾಗಿ ಬಳಸಿಕೊಳ್ತು. ಇದಲ್ಲದೆ ಡೋಂಟ್ ಲೂಸ್ ಯುವರ್ ಟೆಂಪರ್, ಯೂಸ್ ಟ್ರ್ಯಾಕ್ಟರ್ ಡಿಸ್ಟೆಂಪರ್ ಎನ್ನುವ ಟ್ಯಾಗ್ ಲೈನ್ ಸಾಕಷ್ಟು ಗಮನ ಸೆಳೆದಿತ್ತು. ಇದು ಜನರಿಗೆ ಈ ಬ್ರ್ಯಾಂಡ್ ಮೇಲೆ ಮತ್ತಷ್ಟು ಭರವಸೆ ಮೂಡುವಂತೆ ಮಾಡಿತು. ಈ ಅಭಿಯಾನ ಕಂಪನಿಗೆ ಒಳ್ಳೆಯ ಪ್ರಾಫಿಟ್ ತಂದುಕೊಡುತ್ತೆ. 4 ವರ್ಷಗಳಲ್ಲಿ ಪೇಂಟ್ಸ್ ಬೇಡಿಕೆ 10 ಪಟ್ಟು ಹೆಚ್ಚಳ ಕಂಡಿತು. ಅಲ್ಲದೆ ಬೇಡಿಕೆ ಅದೆಷ್ಟರ ಮಟ್ಟಿಗೆ ಹೆಚ್ಚಿತು ಅಂದ್ರೆ ಕಂಪನಿ ಮುಂಬೈನ ಭಾಂಡೂಪ್ನಲ್ಲಿ ಪ್ರತ್ಯೇಕ ಪೇಂಟ್ ಉತ್ಪಾದನಾ ಘಟಕವನ್ನೇ ಸ್ಥಾಪಿಸುವಂತಾಯಿತು. ಸ್ನೇಹಿತರೆ, 1967ರಲ್ಲಿ ಕಂಪನಿ ತನ್ನ ಬೆಳ್ಳಿ ಮಹೋತ್ಸವ ಆಚರಿಸಿಕೊಳ್ತು. ಕಾಕತಾಳೀಯ ಅನ್ನುವ ಹಾಗೆ ಇದೇ ವರ್ಷ ಏಷ್ಯನ್ ಪೇಂಟ್ಸ್ ಭಾರತದ ನಂಬರ್ 1 ಪೇಂಟ್ಸ್ ಕಂಪನಿ ಎನ್ನುವ ಗರಿಮೆಗೂ ಪಾತ್ರವಾಯಿತು. ನಿಮ್ಗೊತ್ತಿರಲಿ, ಕಂಪನಿ ಸ್ಥಾಪನೆಯಾಗಿ 83 ವರ್ಷದ ಬಳಿಕ ಇಂದಿಗೂ ಏಷ್ಯನ್ ಪೇಂಟ್ಸ್ ನಂಬರ್ 1 ಸ್ಥಾನವನ್ನ ಅಜೇಯವಾಗಿಸಿಕೊಂಡಿದೆ. ಅಷ್ಟಕ್ಕೂ ಇಷ್ಟು ವರ್ಷಗಳ ಕಾಲ ಏಷ್ಯನ್ ಪೇಂಟ್ಸ್ ಈ ಹಿರಿಮೆ ಕಾಯ್ದುಕೊಂಡಿದ್ದು ಹೇಗೆ ಅನ್ನುವ ಪ್ರಶ್ನೆ
ಸಹಜ. ಅದಕ್ಕುತ್ತರ ಕಂಪನಿಯ ಡೆಡಿಕೇಶನ್ ಹಾಗೂ ಗುಣಮಟ್ಟದ ಪೇಂಟ್ಸ್ಗಳಲ್ಲೇ ಇದೆ. ಇದಕ್ಕಾಗಿ ಕಂಪನಿ ಹಲವಾರು ಅಂಶಗಳನ್ನು ಅಳವಡಿಸಿಕೊಂಡಿದ್ದು ಗಮನ ಸೆಳೆಯುತ್ತದೆ. ಮೊದಲನೇದಾಗಿ ತಾಂತ್ರಿಕತೆಯಲ್ಲಿ ಹೂಡಿಕೆ. ತಮ್ಗೆ ಗೊತ್ತಿರಲಿ, ಏಷ್ಯನ್ ಪೇಂಟ್ಸ್ ಕೇವಲ ಪ್ರಾಡಕ್ಟ್ಗಳ ಉತ್ಪಾದನೆಯತ್ತ ಮಾತ್ರ ಚಿತ್ತ ನೆಟ್ಟಿರಲಿಲ್ಲ, ಬದಲಾಗಿ ಕಂಪನಿಯ ತಾಂತ್ರಿಕತೆಯಲ್ಲೂ ವಿಶೇಷ ಗಮನ ಹರಿಸಿತು. ಬೇರೆಲ್ಲ ಕಂಪನಿಗಳು ಬೇಡಿಕೆ ಆಧರಿಸಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಬಿಟ್ರೆ, ಏಷ್ಯನ್ ಪೇಂಟ್ಸ್ ಭವಿಷ್ಯದಲ್ಲಿ ಯಾವ ಪೇಂಟ್ಗೆ ಯಾವ ರಾಜ್ಯದಿಂದ ಬೇಡಿಕೆ ಬರಲಿದೆ, ಅಲ್ಲಿ ಬಳಸುವ ವಿಶೇಷ ಬಣ್ಣಗಳು ಯಾವುವು ಅನ್ನೋದನ್ನ ಮೊದಲೇ ತಿಳಿದುಕೊಂಡಿರ್ತಾ ಇತ್ತು. ಸರಿಯಾದ ಸಮಯಕ್ಕೆ ಆ ಉತ್ಪನ್ನಗಳು ಮಾರ್ಕೆಟ್ನಲ್ಲಿ ಇರುವಂತೆ ಯೋಜನೆ ರೂಪಿಸುತ್ತಿತ್ತು. ಇದು ಸಾಧ್ಯವಾಗಿದ್ದು ಕಂಪನಿಯ ತಾಂತ್ರಿಕ ಸಾಮರ್ಥ್ಯದಿಂದ. 1970ರಲ್ಲಿ ಏಷ್ಯನ್ ಪೇಂಟ್ಸ್ ದೇಶದಲ್ಲೇ ಮೊದಲ ಬಾರಿಗೆ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಕಂಪ್ಯೂಟರ್ ಅನ್ನ ಖರೀದಿಸಿ ಗಮನ ಸೆಳೆದಿತ್ತು. ಇದರಿಂದ ಲೆಕ್ಕಾಚಾರ ಹಾಕೋದು ಸುಲಭವಾಗ್ತಾ ಇತ್ತು. ಬೇಡಿಕೆ, ಪೂರೈಕೆ, ಗುಣಮಟ್ಟ ಪರೀಕ್ಷೆ, ಪ್ಯಾಕೇಜಿಂಗ್ ಆಯ್ಕೆ, ಹೀಗೆ ಹಲವು ವಿಚಾರಗಳಲ್ಲಿ ಈ ತಾಂತ್ರಿಕತೆಯನ್ನ ಬಳಕೆ ಮಾಡಲಾಗ್ತಾ ಇತ್ತು. ಅಂಕಿಅಂಶಗಳನ್ನ ಮನುಷ್ಯರ ಸಹಜ ಅಂದಾಜಿನಿಂದ ಹೊರಗೆ ತಂದು ಅತ್ಯಂತ ನಿಖರ ಡೇಟಾದ ಸಂಗ್ರಹಣೆಗೆ ಇದು ಅನುಕೂಲವಾಯಿತು. ಬೇಡಿಕೆ, ಪೂರೈಕೆಯ ಅಂಕಿ ಸಂಖ್ಯೆ ಅತ್ಯಂತ ನಿಖರವಾಗಿ ಸಿಗ್ತಾ ಇದ್ದಿದ್ರಿಂದ ಮಾರಾಟ ಸರಪಳಿ ಅತ್ಯಂತ ಸರಳವಾಗಿ ಸಾಗುವಂತಾಯಿತು. ಇದರಿಂದ ಕಂಪನಿಯ ವ್ಯವಹಾರ ತೀವ್ರಗತಿಯಲ್ಲಿ ಸಾಗಲು ಅನುಕೂಲವಾಯಿತು. ಇನ್ನು ಎರಡನೇ ಅಂಶ ಅಂದ್ರೆ ಮಧ್ಯವರ್ತಿ ಮುಕ್ತ ಮಾದರಿ, ಅಂದ್ರೆ ಮಿಡಲ್ ಮ್ಯಾನ್ ಫ್ರೀ ಮಾಡೆಲ್. 1970ರಲ್ಲಿ ಕಂಪನಿ ಹಳೆಯ ಪೂರೈಕೆ ವ್ಯವಸ್ಥೆಯನ್ನ ಬದಲಿಸಿತು. ಅಂದ್ರೆ ಹೋಲ್ಸೇಲ್ ಡೀಲರ್ಗಳ ಬದಲಾಗಿ ನೇರವಾಗಿ ವಿತರಕರಿಗೆ ಉತ್ಪನ್ನಗಳನ್ನ ತಲುಪಿಸಲು ಪ್ರಾರಂಭಿಸಿತು. ಇದರಿಂದ ಗ್ರಾಹಕರ ಮೇಲೆ ಬೀಳುತ್ತಿದ್ದ ವೆಚ್ಚದ ಹೊರೆ ತಪ್ಪಿತು. ಜೊತೆಗೆ ವಿತರಕರ ಮೇಲೆ ಕಂಪನಿಗೆ ನೇರ ನಿಯಂತ್ರಣ ಸಿಗುವಂತಾಯಿತು. ಈಗಲೂ ಕೂಡ ಏಷ್ಯನ್ ಪೇಂಟ್ಸ್ ಸರಿಸುಮಾರು 70,000 ಡೀಲರ್ಸ್ಗಳಿಗೆ ನೇರವಾಗಿಯೇ ತನ್ನ ಉತ್ಪನ್ನಗಳನ್ನ ತಲುಪಿಸ್ತಾ ಇದೆ. ಇನ್ನು ಮತ್ತೊಂದು ಕ್ರಾಂತಿಕಾರಕ ಬದಲಾವಣೆ ಅಂದ್ರೆ, ಈ ಮೊದಲು ವಿತರಕರು ಉತ್ಪನ್ನಗಳನ್ನ ಮಾರಾಟ ಮಾಡಿದ ಬಳಿಕ 180 ದಿನಗಳ ಕ್ರೆಡಿಟ್ ಪಡೆದುಕೊಳ್ಳುತ್ತಿದ್ರು. ಆದರೆ ಈ ಕಂಪನಿ ಈ ವ್ಯವಸ್ಥೆಯನ್ನೇ ತಿರುಗು ಮುರುಗಾಗಿ ಬದಲಾಯಿಸಿತು. ರೆಗ್ಯುಲರ್ ಪೇಮೆಂಟ್ ಪರ್ಫಾರ್ಮೆನ್ಸ್ ಡಿಸ್ಕೌಂಟ್ ಎನ್ನುವ ಸ್ಕೀಮ್ ಅನ್ನ ಪರಿಚಯಿಸಿತು. ಯಾವುದೇ ಡೀಲರ್ಸ್ ಸಮಯಕ್ಕೆ ಸರಿಯಾಗಿ ಮೊತ್ತ ಪಾವತಿಸಿದ್ರೆ ಆತನಿಗೆ 3.5% ಡಿಸ್ಕೌಂಟ್ ಸಿಗ್ತಾ ಇತ್ತು. ಒಂದು ವೇಳೆ ಆತ ಉತ್ಪನ್ನ ಪಡೆದ ತಕ್ಷಣವೇ ಹಣ ಪಾವತಿ ಮಾಡಿದ್ರೆ 5% ಡಿಸ್ಕೌಂಟ್ ಸಿಗ್ತಾ ಇತ್ತು. ಇದರಿಂದ ವಿತರಕರಿಗೂ ಕಂಪನಿಗೂ ಎರಡು ಕಡೆ ಲಾಭವಾಗತೊಡಗಿತು. ಇನ್ನು ಏಷ್ಯನ್ ಪೇಂಟ್ಸ್ ಸುಸ್ಥಿರ ಬೆಳವಣಿಗೆಗೆ ಮೂರನೇ ಪ್ರಮುಖ ಕಾರಣ ಅಂದ್ರೆ ವಿತರಕರೊಂದಿನ ಉತ್ತಮ ಸಂಬಂಧ. ಏಷ್ಯನ್ ಪೇಂಟ್ಸ್ ಯಾವತ್ತೂ ತನ್ನ ವಿತರಕರನ್ನ ಕೇವಲ ತನ್ನ ಉತ್ಪನ್ನಗಳ ಡೀಲರ್ ಆಗಿ ಮಾತ್ರ ನೋಡ್ಲಿಲ್ಲ, ಬದಲಾಗಿ ತಮ್ಮ ವ್ಯವಹಾರದ ಪಾಲುದಾರ ಅನ್ನುವ ರೀತಿಯಲ್ಲೇ ಅವರನ್ನ ನಡೆಸಿಕೊಂಡಿದೆ. ಉದಾಹರಣೆಗೆ, ಡೀಲರ್ಗಳಿಗೆ ಅಗತ್ಯವಾದ ಟಿಂಟಿಂಗ್ ಮಷೀನ್ ಅನ್ನ ಕಂಪನಿ ಮೊದಲು ಪೂರೈಕೆ ಮಾಡ್ತಾ ಇತ್ತು, ಬಳಿಕವಷ್ಟೇ ಅದರ ಮೊತ್ತ ಪಡಿತಾ ಇತ್ತು. ಆದರೆ ಬಾಕಿ ಕಂಪನಿಗಳಲ್ಲಿ ಈ ವ್ಯವಸ್ಥೆ ಇರಲಿಲ್ಲ. ಅವರೆಲ್ಲ ಮೊದಲೇ ದುಡ್ಡು ಪಾವತಿಸಿ ಟಿಂಟಿಂಗ್ ಮಷೀನ್ ಖರೀದಿಸಬೇಕಿತ್ತು. ಹೀಗಾಗಿ ವಿತರಕರು ಸಹಜವಾಗಿ ಏಷ್ಯನ್ ಪೇಂಟ್ಸ್ ವಿತರಣಾ ಜಾಲ ಸೇರಲು ಆಸಕ್ತಿ ತೋರಿಸ್ತಾ ಇದ್ರು. 2001ರಲ್ಲಿ ಸುಮಾರು 15,000 ವಿತರಕರು ಏಷ್ಯನ್ ಪೇಂಟ್ಸ್ ಡೀಲರ್ಸ್ ಆಗಿ ಬದಲಾಗ್ತಾರೆ. ಆದರೆ 2001ರಲ್ಲಿ ಸುಮಾರು 15,000 ವಿತರಕರು ಏಷ್ಯನ್ ಪೇಂಟ್ಸ್ ಡೀಲರ್ಸ್ ಆಗಿದ್ರು. ಆದರೆ 2018ರ ವೇಳೆಗೆ ಆ ಸಂಖ್ಯೆ 52,000ಕ್ಕೆ ಏರುತ್ತೆ. ಸಣ್ಣ ಪೇಂಟ್ಸ್ ಮಾರಾಟಗಾರರು ಕೂಡ ಇಂದು ಕಂಪನಿಯ ವಿತರಣಾ ಜಾಲದ ಭಾಗವಾಗಿದ್ದಾರೆ. ಇಂದು ಪ್ರಮುಖ ನಗರಗಳಲ್ಲಿ ಆರ್ಡರ್ ನೀಡಿದ ಕೆಲವೇ ಗಂಟೆಗಳಲ್ಲಿ ಕಂಪನಿ ತನ್ನ ಉತ್ಪನ್ನವನ್ನ ತಲುಪಿಸುತ್ತದೆ. ಪ್ರಸ್ತುತ ಏಷ್ಯನ್ ಪೇಂಟ್ಸ್ ಭಾರತದ ಅತಿ ದೊಡ್ಡ ಗೃಹಾಲಂಕಾರ ಕಂಪನಿಯಾಗಿದೆ. ಹಾಗೆ ಏಷ್ಯಾದ 2ನೇ ಅತಿ ದೊಡ್ಡ ಪೇಂಟ್ಸ್ ಕಂಪನಿ ಆಗಿದೆ. ಜೊತೆಗೆ ವಿಶ್ವದ ಅಗ್ರ ಪೇಂಟ್ಸ್ ಕಂಪನಿಗಳ ಪೈಕಿ 8ನೇ ಸ್ಥಾನದಲ್ಲಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಕಂಪನಿ ಕಳೆದ 60 ವರ್ಷಗಳಿಂದ 20% ಬೆಳವಣಿಗೆಯ ದರದೊಂದಿಗೆ ಪ್ರಗತಿ ಸಾಧಿಸ್ತಾ ಇದೆ. ಬರ್ಗರ್ ಪೇಂಟ್ಸ್ ಕಂಪನಿಯ ವಾರ್ಷಿಕ ವಹಿವಾಟು 11,544 ಕೋಟಿ ಇದ್ರೆ, ನೆರೋಲಿಕ್ ಪೇಂಟ್ಸ್ ವಹಿವಾಟು 7,962 ಕೋಟಿ ಇದೆ. ಆದರೆ ಏಷ್ಯನ್ ಪೇಂಟ್ಸ್ ಏಕಾಂಗಿಯಾಗಿಯೇ ಬರೋಬ್ಬರಿ 33,855 ಕೋಟಿ ರೂಪಾಯಿ ಮೊತ್ತದ ವಾರ್ಷಿಕ ವಹಿವಾಟು ಹೊಂದಿದೆ. ಸ್ನೇಹಿತರೆ, ಇಷ್ಟೆಲ್ಲ ದಾಖಲೆಯ ವಹಿವಾಟು, ಸುಸ್ಥಿರ ಆರ್ಥಿಕ ವ್ಯವಹಾರ ಇದ್ದರೂ ಕಳೆದೆರಡು ವರ್ಷಗಳಿಂದ ಏಷ್ಯನ್ ಪೇಂಟ್ಸ್ ತೀವ್ರ ಸಂಕಷ್ಟ ಎದುರಿಸ್ತಾ ಇದೆ. ಈ ವಿತ್ತೀಯ ವರ್ಷದ 4ನೇ ತ್ರೈಮಾಸಿಕದಲ್ಲಿ ಕಂಪನಿಯ ವಹಿವಾಟು 45% ಕುಸಿತ ಕಂಡಿದೆ. ಮಾರುಕಟ್ಟೆ ಷೇರು ಮೌಲ್ಯ ಕೂಡ 59ರಿಂದ 52ಕ್ಕೆ ಕುಸಿತ ಕಂಡಿದೆ. ಇದಕ್ಕೆ ಪ್ರಮುಖ ಕಾರಣ ಆದಿತ್ಯ ಬಿರ್ಲಾ ಕಂಪನಿಯ ವೋಪೋಸ್ ಪೇಂಟ್. ಈ ಕಂಪನಿ 2024ರಲ್ಲಿ ಪೇಂಟ್ ಉದ್ಯಮಕ್ಕೆ ಕಾಲಿಟ್ಟಿದೆ. ಆರಂಭದಿಂದಲೇ
ಕಂಪನಿ ಪೇಂಟ್ಸ್ ಮಾರುಕಟ್ಟೆಯಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸುಮಾರು 10,000 ಕೋಟಿ ಬೃಹತ್ ಬಂಡವಾಳದೊಂದಿಗೆ ಈ ಕಂಪನಿ ಪೇಂಟ್ಸ್ ಉದ್ಯಮಕ್ಕೆ ಕಾಲಿಟ್ಟಿದೆ. ಹೀಗಾಗಿಯೇ ಕೇವಲ 1.5 ವರ್ಷದಲ್ಲಿ ಬಿರ್ಲಾ ಒಪ್ಪೋಸ್ ಪೇಂಟ್ಸ್ ದೇಶದ 2ನೇ ಅತಿ ದೊಡ್ಡ ಪೇಂಟ್ಸ್ ಕಂಪನಿಯಾಗಿ ಬೆಳೆದು ನಿಂತಿದೆ. ಹೀಗೆ ದಿಢೀರ್ ಬೆಳವಣಿಗೆಗೆ ಕಂಪನಿಯ ಮಾರಾಟ ಸ್ಟ್ರಾಟಜಿ ಕೂಡ ಕಾರಣವಾಗಿದೆ. ಕಂಪನಿ ವಿತರಕರಿಗೆ ಕ್ರೆಡಿಟ್ ಟೈಮ್ ನಲ್ಲಿ ಉದಾರವಾದಿ ಧೋರಣೆ ತಾಳಿದೆ. ಏಷ್ಯನ್ ಪೇಂಟ್ಸ್ ಕ್ರೆಡಿಟ್ ಟೈಮ್ ಕೇವಲ 5 ದಿನ ಇದೆ. ಅಂದ್ರೆ ವಿತರಕರು 5 ದಿನದೊಳಗೆ ಮೆಟೀರಿಯಲ್ಸ್ ಮೊತ್ತವನ್ನ ಪಾವತಿಸಬೇಕು. ಆದರೆ ಬಿರ್ಲಾ ಕಂಪನಿ ಈ ಕ್ರೆಡಿಟ್ ಟೈಮಿಂಗ್ ಅನ್ನ 30 ದಿನಕ್ಕೆ ನೀಡಿದೆ. ಜೊತೆಗೆ ಲಾಭಾಂಶದ ಮಾರ್ಜಿನ್ ಕೂಡ ಜಾಸ್ತಿ ಇದೆ. ಹೀಗಾಗಿ ಸಹಜವಾಗಿ ವಿತರಕರು ಬಿರ್ಲಾ ಒಪ್ಪೋಸ್ ಪೇಂಟ್ಸ್ ನತ್ತ ಜಾರ್ತಾ ಇದ್ದಾರೆ. ಇನ್ನು ಒಪ್ಪೋಸ್ ಪೇಂಟ್ಸ್ ಏಷ್ಯನ್ ಪೇಂಟ್ಸ್ ಗೆ ಹೋಲಿಸಿದ್ರೆ ಕಡಿಮೆ ಮೊತ್ತಕ್ಕೆ ಬಿಕರಿ ಆಗ್ತಾ ಇದೆ. ಹೀಗಾಗಿ ಗ್ರಾಹಕರು ಕೂಡ ಒಪ್ಪೋಸ್ನತ್ತ ಆಕರ್ಷಿತರಾಗುತ್ತಿದ್ದಾರೆ. ಇಷ್ಟೆಲ್ಲ ಧನಾತ್ಮಕ ಬೆಳವಣಿಗೆ ಇದ್ರೂ ಬಿರ್ಲಾ ಗುಂಪಿನ ಸಾಲದ ಹೊರೆ ಏರುತ್ತಲೇ ಇದೆ. ಕಂಪನಿ ಕ್ಯಾಶ್ ಬರ್ನಿಂಗ್ ಮೋಡ್ ನಲ್ಲಿದೆ. ಹೀಗಾಗಿ ಒಪ್ಪೋಸ್ ಅಷ್ಟು ಸುಲಭವಾಗಿ ಏಷ್ಯನ್ ಪೇಂಟ್ಸ್ ಅನ್ನ ಹಿಂದಿಕ್ಕಲು ಸಾಧ್ಯವಿಲ್ಲ ಅನ್ನುವ ಮಾತುಗಳು ಉದ್ಯಮ ವಲಯದಲ್ಲಿದೆ. ಇನ್ನು ಇತ್ತ ಏಷ್ಯನ್ ಪೇಂಟ್ಸ್ ಪೈಪೋಟಿಯ ನಡುವೆಯೂ ತನ್ನ ಘಟಕಗಳ ವಿಸ್ತರಣೆಗೆ ವ್ಯವಸ್ಥಿತವಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಮಧ್ಯಪ್ರದೇಶ, ಗುಜರಾತ್ನಲ್ಲಿ ಹೊಸ ಪೇಂಟ್ ಘಟಕಗಳನ್ನ ತೆರೆಯುತ್ತಿದೆ. ಹಾಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿರುವ ಘಟಕದ ವಿಸ್ತರಣೆಗೂ ಕೈ ಹಾಕಿದೆ. ಅತ್ಯಂತ ಸುಸ್ಥಿರವಾಗಿಯೇ ಕಂಪನಿ ಪ್ಲಾನ್ ಮಾಡಿದೆ. ಒಟ್ನಲ್ಲಿ 8 ದಶಕಗಳಿಂದಲೂ ಭಾರತೀಯರ ಮನೆ ಮಾತಾಗಿರುವ ಏಷ್ಯನ್ ಪೇಂಟ್ಸ್ ಸದ್ಯ ಕೊಂಚ ಸಂಕಷ್ಟದಲ್ಲಿದ್ದರೂ ಅದನ್ನ ಮೆಟ್ಟಿ ನಿಲ್ಲುವ ತಾಕತ್ತು ಆ ಕಂಪನಿಗಿದೆ. ವಿತರಕರೊಂದಿನ ಸಹಭಾಗಿತ್ವ, ಗ್ರಾಹಕರೊಂದಿಗಿನ ಬಾಂಧವ್ಯ ಕಂಪನಿಯನ್ನ ದೃಢವಾಗಿ ನಿಲ್ಲಿಸಿದೆ. ಹೀಗಾಗಿ ಅದು ನಿಶ್ಚಿತ ಗುರಿಯೊಂದಿಗೆ ಸಾಗಲಿದೆ ಅಂತ ಹೇಳಲಾಗ್ತಾ ಇದೆ. ನೀವು ಕೂಡ ಏಷ್ಯನ್ ಪೇಂಟ್ಸ್ ಅನ್ನ ಇಲ್ಲಿವರೆಗೆ ಬಳಕೆ ಮಾಡಿದ್ರೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.